ಅಕ್ರಮ ವಲಸಿಗರಿಗೆ ಮನೆ ಏನಾದರೂ ಕೊಟ್ಟರೆ ಕಾನೂನು ಹೋರಾಟ ಮಾಡ್ತೀವಿ ಅಂತೇಳಿ ಬೆಂಗಳೂರಿನಲ್ಲಿ ಶಾಸಕ SR ವಿಶ್ವನಾಥ್ ಗುಡುಗಿದ್ದಾರೆ. ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ವಲಸಿಗರಿಗೆ ಇಲ್ಲಿ ಮನೆಗಳನ್ನು ಕೊಡಬಾರ್ದು, ಅದು ಕೊಡುವಂಥದ್ದು ಕೂಡ ಅಕ್ರಮ ಆಗುತ್ತೆ ಅಂಥೇಳಿ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೂ ದೂರು ಕೊಡ್ತೀವಿ ಅಂತ ವಿಶ್ವನಾಥ್ ಕಿಡಿಕಾಡ್ತಾರೆ. ಹೋಗಿಲ್ಲ ಗ್ರಾಮೀಣ ಪಕ್ಕದಲ್ಲಿ BBMPಗೆ ಸೇರಿದಂಥ ಜಾಗದಲ್ಲಿ ಏನು ಕಳೆದ 2 ವರ್ಷಗಳಿಂದ ಹಂತವಾಗಿ ಅಕ್ರಮವಾಗಿ ಅಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಗುಡಿಸಲುಗಳನ್ನು ಹಾಕ್ಕೊಂಡು ಕೆಲವು ವಲಸಿಗರು, ಬೇರೆ ದೇಶದಿಂದ ಬಂದಿರತಕ್ಕಂಥ ವಲಸಿಗರು ಮತ್ತು ಸ್ಥಳೀಯರು, ಅಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿನ ಸ್ಥಳೀಯ ಅಲ್ಪಸಂಖ್ಯಾತರ ಮುಖಂಡರುಗಳು ನಾವು ಮನೆ ಕೊಡಿಸ್ತೀವಿ ಅಂತೇಳಿ ಅವ್ರ ಹತ್ರ ಎಲ್ಲ ಕೂಡ ದುಡ್ಡನ್ನು ವಸೂಲಿ ಮಾಡಿ ಅವರು ಅಲ್ಲಿ ಮನೆಗಳನ್ನು ಕಟ್ಟಿಸಿ ಅದನ್ನು ಬಾಡಿಗೆ ಕೊಟ್ಟು ಪ್ರತಿ ತಿಂಗಳು ಕೂಡ ಬಾಡಿಗೆಯನ್ನು ವಸೂಲಿ ಮಾಡ್ತಾಯಿದ್ರು. ಅವ್ರು ಯಾರು ಕೂಡ ಅಲ್ಲಿ ಸ್ವಂತ ಸೂರಿಗೋಸ್ಕರ ಕೊಟ್ಟಿದ್ದಲ್ಲ, ಬೇರೆಯವ್ರ ಮನೆಗಳನ್ನು ಕಟ್ಟಿ ಬಾಡಿಗೆ ಕೊಟ್ಟು ದುಡ್ಡನ್ನು ವಸೂಲಿ ಮಾಡ್ತಾಯಿದ್ರು. ಆದರೆ ಇವತ್ತು ಇದು ಸರ್ಕಾರ ಮನಗಂಡು ಅಧಿಕಾರಿಗಳು ಅದನ್ನು ನೋಟಿಸನ್ನು ಕೊಟ್ಟು ನಿಯಮಾನುಸಾರ ಕಾನೂನುಬದ್ಧವಾಗಿ ಆ ಮನೆಗಳನ್ನು ತೆರವು ಮಾಡಿಸಿದ್ದಾರೆ. ತೆರವು ಮಾಡಿಸಿ 2 ದಿನ ಏನೂ ಆಗಿರಲಿಲ್ಲ. ಆದರೆ ಕೇರಳದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಅಂದ ತಕ್ಷಣ ಅಲ್ಲಿನ ಕಾಂಗ್ರೆಸ್ಸಿನ ವರಿಷ್ಠರು, ರಾಷ್ಟ್ರೀಯ ನಾಯಕರು ಮತ್ತು ಬೆಂಗಳೂರಿನ ಕರ್ನಾಟಕದ ಉಸ್ತುವಾರಿಗಳು ವೇಣುಗೋಪಾಲ್ರವರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಅಲ್ಪಸಂಖ್ಯಾತ ಸಚಿವರುಗಳು ಪ್ರತಿಯೊಬ್ಬರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿ ಅನ್ಯಾಯ ಆಗಿಬಿಟ್ಟಿದೆ, ಅವರಿಗೆಲ್ಲ ಕೂಡ ನಾವು ಬಡವರಿಗೆ ಮನೆಗಳನ್ನು ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು, ತುರ್ತು ಸಭೆ, ಪ್ರವಾಹ ಬಂದಾಗೂ ಆಗಲಿಲ್ಲ, ಭೂಕಂಪ ಬಂದಾಗೂ ಆಗಲಿಲ್ಲ, IPL ತುಳಿತಕ್ಕೊಳಗಾದಾಗ ಕೂಡ ಇಷ್ಟು ತುರ್ತು ಸಭೆಯನ್ನು ಮಾಡಿ ಪರಿಹಾರವನ್ನು ಘೋಷಣೆ ಮಾಡಿರಲಿಲ್ಲ. ಅವ್ರಿಗೆಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಸಂಗ್ರಹ ಮಾಡಿ ಅವರಿಗೆಲ್ಲ ಕೂಡ ಬೈಯಪ್ಪನಹಳ್ಳಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಬ್ಸಿಡಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಲೂ ಕರಿತೀವಿ, ಅಲ್ಲಿ ತರಾತುರಿಯಲ್ಲಿ ಮನೆಗಳನ್ನು ಕೊಡಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಹೊರಟಿರ್ತಕ್ಕಂಥದ್ದು. ಕೇರಳ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಇವತ್ತು ಕೇಳಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ನಿಜವಾದ ಫಲಾನುಭವಿ 10.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗ್ತದೆ. 10.5 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಮಾಡೋ ಇಲ್ಲ ಸ್ವಂತ ಮಾಡಿ. ಆದರೆ ಇವನಿಗೆ BBMPಯಿಂದ 5 ಲಕ್ಷ ರೂಪಾಯಿ, ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ರೂಪಾಯಿ, ಇವೆಲ್ಲವನ್ನು ಕೊಟ್ಟು ಕೇವಲ 2.5 ಲಕ್ಷದಲ್ಲಿ ಮನೆ ಕೊಡ್ತೀವಿ ಅಂದರೆ ಈಗ ಏನು 1 ಲಕ್ಷ ಮನೆಗಳನ್ನು ಕಟ್ತಾ ಇದ್ದು 45,000 ಮನೆಗಳು ಬೆಂಗಳೂರು ಸುತ್ತಮುತ್ತಲು ಆಗ್ತಾ ಇದೆ. ಅವ್ರು ಯಾರು ಕೂಡ ದುಡ್ಡು ಕಟ್ಟಲ್ಲ, ಅವರೆಲ್ಲ 2.5 ಲಕ್ಷ ರೂಪಾಯಿಗೆ ಸ್ಟಿಕ್ಕನ್ ಹಾಕ್ತಾರೆ. ಸೊ ಇದು ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗ್ತದೆ, ದೊಡ್ಡ ಹೊಡೆತ ಆಗ್ತದೆ. ಹಾಗೂ ಮೀರಿ ಏನಾದರೂ ಅವ್ರ ಮನೆಗಳನ್ನು ಕೊಟ್ಟರೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಈಗಾಗಲೇ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ನ್ಯಾಯಾಲಯಕ್ಕೂ ಕೂಡ ಹೋಗಿ ಪ್ರಶ್ನೆಯನ್ನು ಮಾಡ್ತೀವಿ, ಗವರ್ನರ್ಗೂ ಕೂಡ ಇದ್ರ ಬೆನ್ನಲ್ಲೇ ಅಕ್ರಮವನ್ನ ಸಕ್ರಮ ಮಾಡುವ ಅವಕಾಶ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ SR ವಿಶ್ವನಾಥ್ ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿ ಸರ್ಕಾರಿ ಜಾಗದಲ್ಲಿ ಗುಡಿಸಲನ್ನ ಕಟ್ತಾರೆ, ನಿಮಗೆ ಬೇಕಾದವರಿಗೆ ಮನೆಗಳನ್ನ ಕೊಡೋದಾದ್ರೆ ನನ್ನ ಕ್ಷೇತ್ರದಲ್ಲಿರೋ ಬಡವರಿಗೂ ಕೂಡ ಗುಡಿಸಲು ಹಾಕಿಸ್ತೀವಿ ನಾವುವೇ, ಅಲ್ಲೂ ಕೂಡ ನೀವೇ ಬಂದು ಮನೆಗೆ ಮಾಡಿಕೊಡಿ, ತೆರವು ಮಾಡಿ, ಅದಾದ್ಮೇಲೆ ಬೇರೆ ಕಡೆ ಮನೆ ಅವ್ರಿಗೂ ಕೂಡ ಕೊಡಿ ಅಂತ ಹೇಳಿ ವಿಶ್ವನಾಥ್ ಮಾತಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕ್ಕೊಂಡು ಅದನ್ನು ತೆರವು ಮಾಡಿದ ತಕ್ಷಣ ಸಕ್ರಮ ಮಾಡ್ತಕ್ಕಂಥದಕ್ಕೆ ಈಗ ಸರ್ಕಾರದಲ್ಲಿ ಅವಕಾಶನೇ ಇಲ್ಲ ಕಾನೂನಲ್ಲಿ. ಈ ಥರ ಆಯಿತು ಅಂತಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸರ್ಕಾರಿ ಜಾಗದಲ್ಲಿ ಈ ಥರ ಗುಡಿಸಲು ಹಾಕ್ಸ್ತೀವಿ ಅಂತಲೇ ಅಂದ್ಕೊಳ್ರಿ. ಯಾಕಂದರೆ ನಾವ್ಯಾಕೆ ಸುಮ್ಮನೆ ಇರಬೇಕು, ನೀನು ಯಾರೋ ನಿನ್ಗೆ ಬೇಕಾದವ್ರು ಕೊಡಬೇಕಾದಾಗ ನನ್ನ ಸ್ಥಳೀಯರಿಗೆ, ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಬಡವರಿಗೆ ಗುಡಿಸಲು ಹಾಕ್ಸ್ತೀವಿ, ತೆರವು ಮಾಡ್ತಾರೆ, ಅವ್ರು ತಕ್ಷಣ ಬೇರೆ ಕಡೆ ಮನೆಗಳು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಡಬೇಕು.